ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕಡೆಯಿಂದ ಹೆಡ್ ಕಾನ್ಸ್ಟೇಬಲ್ಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಇದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಹಾಗೆ ಯಾವ ರೀತಿ ನಿಮ್ಮನ್ನ ಸೆಲೆಕ್ಷನ್ಸ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಅದ್ರ ಜೊತೆಗೆ ಫೀಸ್ ಎಷ್ಟು ಹೇಳಿದ್ದಾರೆ ಅಂತ ಕಂಪ್ಲೀಟಾಗಿ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನಾನು ಹಾಕಿದ ತಕ್ಷಣ ನೀವೆಲ್ಲ ವಿಡಿಯೋಸು ಕೂಡ ಕಂಪ್ಲೀಟಾಗಿ ನೋಡ್ಬೋದು. ನೇಮ್ ಬಂದು CISF ಹೆಡ್ ಕಾನ್ಸ್ಟೇಬಲ್ಗೆ ಕಾಲ್ ಫಾರ್ಮ್ ಮಾಡಿರೋದು. ಟೋಟಲ್ ವೇಕೆನ್ಸಿ ನೋಡೋದಾದರೆ 403 ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಸ್ಯಾಲ್ರಿ ಡೀಟೇಲ್ಸ್ ಬಂದು 25,500ದಿಂದ 81,100 ಗಂಟೆ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಲಿಮಿಟ್ ನೋಡೋದಾದರೆ ಮಿನಿಮಮ್ ಬಂದು 18 ವರ್ಷದಿಂದ ಮ್ಯಾಕ್ಸಿಮಮ್ ಬಂದು 23 ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅಂದರೆ ವಯಸ್ಸಿನ ವಯೋಮಿತಿ ನೋಡೋದಾದರೆ SC ST ಕೆಟಗರಿಯವರಿಗೆ 5 ವರ್ಷ ಹೇಳಿದ್ದಾರೆ. ಅದರ್ ಬ್ಯಾಕ್ವರ್ಡ್ಸ್ ಕ್ಲಾಸ್ಗೆ ಬಂದು 3 ವರ್ಷ ಹೇಳಿದ್ದಾರೆ. ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದು ಕಂಟಿನ್ಯೂಸ್ ಆಗಿ 3 ವರ್ಷ ಸರ್ವಿಸ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ SC ST ಕೆಟಗರಿಯವರಿಗೆ ಮ್ಯಾಕ್ಸಿಮಮ್ 45 ವರ್ಷ ಹೇಳಿದ್ದಾರೆ. ಹಾಗೆ ಜನರಲ್ ಕೆಟಗರಿ, EWS ಕೆಟಗರಿ ಹಾಗೆ OBC ಕೆಟಗರಿಯವರೆಗೂ ಕೂಡ 40 ವರ್ಷ ಕೂಡ ವಯೋಮಿತಿ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಜನರಲ್ ಕೆಟಗರಿ, EWS ಕೆಟಗರಿ, OBC ಕೆಟಗರಿಯವ್ರಿಗೆ 100 ರೂಪಾಯಿ ಫೀಸ್ ಹೇಳಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ ಎಲ್ರಿಗೂ ಕೂಡ ಯಾವುದೇ ರೀತಿ ಫೀಸ್ ಅನ್ನೋದು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದನ್ನು ಫ್ರೀಯಾಗಿ ಹೇಳಿದ್ದಾರೆ. SC ST ಕ್ಯಾಂಡಿಡೇಟ್ಗೂ ಕೂಡ ಯಾವುದೇ ರೀತಿ ಫೀಸ್ ಅನ್ನೋದಿರೋದಿಲ್ಲ. ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಕಂಪಲ್ಸರಿಯಾಗಿ 12th ಎಜುಕೇಷನ್ ಪಾಸ್ ಮಾಡ್ಕೊಂಡಿರಬೇಕು. ಪ್ಲಸ್ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೋಟಾ ಹೊಂದಿರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದಕ್ಕಾಗೋದು. ಹಾಗೆ ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅಂತ ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದ್ರ ಜೊತೆಗೆ ರೀಸೆಂಟ್ಲಿ 3 ಮಂತ್ಸ್ ಒಳಗಡೆ ಇರೋಂಥ ಡೇಟ್ನ ಕೂಡ ಮೆನ್ಷನ್ ಮಾಡಿರಬೇಕು. ಹಾಗೆ ನಿಮ್ಮ ಸಿಗ್ನೇಚರು, 10th + 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡೋದಾದರೆ ಟ್ರಯಲ್ ಟೆಸ್ಟ್ ಇರುತ್ತೆ. ಹಾಗೆ ಪ್ರೊಫೆಷನ್ಸಿ ಟೆಸ್ಟ್ ಸಹ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಸಹ ಇರುತ್ತೆ. ಇದೆಲ್ಲನೂ ನೀವು ಪಾಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಜಾಬ್ ಅನ್ನೋದು ಕಂಪ್ಲೀಟಾಗಿ ಸಿಗೋದು. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 18ನೇ ತಾರೀಕು ಮೇ 2025 ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು ಜೂನ್ 2025ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಲಿಂಕ್ ನೋಡೋದಾದರೆ CISFRECTT.CISF.gov.in ಹೋಗಿ ನೀವು ಅಪ್ಲೈನ ಮಾಡ್ಬೋದು. ವೆಬ್ಸೈಟ್ ಬಂದು CISF.co.in ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.